ಚೋಲೆ ಪೂರಿ ಅಂದರೆ ಯಾರಿಗಿಷ್ಟ ಆಗಲ್ಲ, ಎಲ್ಲರದ್ದು ಬಾಯಾಗಿ ನೀರು ಬರುತ್ತೆ. ಸೊ ಬನ್ನಿ ನಮ್ಮ ಸ್ಟೈಲ್ ಚೋಲೆ ಪೂರಿ ಮಾಡೋಣ. ಹೆಲೋ ಫ್ರೆಂಡ್ಸ್, ನಮ್ಮ ಸ್ವಾದ್ ಚಾನಲ್ಗೆ ಸ್ವಾಗತ. ನಾವು ಮಾಡುವ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಚೋಲೆ ಪೂರಿ ಮಾಡುವ ವಿಧಾನ ನೋಡೋಣ ಬನ್ನಿ. ಈ ಚೋಲೆನೂ ಓವರ್ನೈಟ್ ಸೋಕ್ ಮಾಡಿ, ವಾಶ್ ಮಾಡಿ, ನೀರು ಆ್ಯಡ್ ಮಾಡಿ, ಸ್ವಲ್ಪ ಉಪ್ಪು ಹಾಕಿ ಕುಕ್ಕರ್ನಲ್ಲಿ ಬಾಯ್ಲ್ ಮಾಡೋಕ್ಕೆ ಇಡಿ. ಒಂದು 5 ಸೀಟಿ ಆಗಬೇಕು. ಆಮೇಲೆ 10 ಮಿನಿಟ್ಸ್ ಗ್ಯಾಸ್ ಸಿಮ್ ಮಾಡಿ ಬಾಯ್ಲ್ ಆಗೋಕ್ಕೆ ಬಿಡಿ. ಕುಕ್ಕರ್ ಕೂಲ್ ಡೌನ್ ಆಗೋವರೆಗೆ ವೇಟ್ ಮಾಡಿ, ಆಮೇಲೆ ಲಿಡ್ನ ಓಪನ್ ಮಾಡಿ. ಈ ರೀತಿ ಮಾಡಿದರೆ ಚೋಲೆ ಚೆನ್ನಾಗಿ ಬಾಯ್ಲ್ ಆಗುತ್ತೆ. ನೋಡಿ, ಈ ರೀತಿ ಸಾಫ್ಟ್ ಆಗಬೇಕು. ಈಗ ಪೂರಿ ಹಿಟ್ಟು ಹೆಂಗೆ ರೆಡಿ ಮಾಡ್ಕೋಬೇಕಂತ ನೋಡೋಣ ಬನ್ನಿ. ಒಂದು ಪ್ಲೇಟ್ನಲ್ಲಿ ಅರ್ಧ ಮೈದಾ ಮತ್ತು ಅರ್ಧ ಗೋಧಿ ಹಿಟ್ಟು ಹಾಕಿ, ಅದಕ್ಕೂ 2 to 3 ಸ್ಪೂನ್ಸ್ ಬಿಸಿ ಬಿಸಿ ಎಣ್ಣೆನ ಆ್ಯಡ್ ಮಾಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಅಜ್ವಾಯಿನೂ ಹಾಕಿ ಚೆನ್ನಾಗಿ ನಾದ್ಕೊಳ್ಳಿ. ಬಿಸಿ ಎಣ್ಣೆ ಹಾಕೋದು ಅಡ್ವಾಂಟೇಜ್ ಏನಂದರೆ ಪೂರಿ ತುಂಬಾ ಸಾಫ್ಟ್ ಆಗುತ್ತೆ, ನಾರಾಗಲ್ಲ. ನೀವು ಆರಿದ ಪೂರಿ ತಿಂದ್ರೂ ಸಾಫ್ಟಾಗಿ ಇರುತ್ತೆ. ಚೋಲೆ ಪೂರಿ ನೀವು ಮಕ್ಕಳಿಗೆ ಟಿಫಿನಲ್ಲಿ ಮಾಡಿಕೊಡ್ಬೋದು, ಆಫೀಸ್ ಟಿಫಿನಿಗೆ ಮಾಡ್ಕೋಬೋದು, ಗೆಸ್ಟ್ ಬಂದ್ರೂ ಮಾಡ್ಬೋದು. ನೋಡಿ, ಈ ರೀತಿ ಎಣ್ಣೆ ಹಾಕಿ ಸ್ಲೋಲಿ ಮಿಕ್ಸ್ ಮಾಡಿ. ಸ್ವಲ್ಪ ಹುಷಾರಾಗಿರಿ, ಬಿಸಿ ಎಣ್ಣೆ ಇರುತ್ತೆ. ಸ್ವಲ್ಪ ಎಣ್ಣೆ ಮಿಕ್ಸ್ ಆದಮೇಲೆ ಅದಕ್ಕೂ ಸ್ವಲ್ಪ ಕನ್ಸಿಸ್ಟೆನ್ಸಿ ನೋಡ್ಕೊತಾನೆ ನೀರು ಆ್ಯಡ್ನ ಮಾಡಿ. ಹಿಟ್ಟು ಸಾಫ್ಟಾಗಿರಬೇಕು. ನೋಡಿ, ಈ ರೀತಿಯೂ ಹಿಟ್ಟು ಸಾಫ್ಟಾಗಿರಬೇಕು. ಈಗ ಚೋಲೆ ಪಲ್ಯಗೆ ಹಾಕೋ ಪೇಸ್ಟನ್ನ ರೆಡಿ ಮಾಡ್ಕೋಣ. ಒಂದು ಮಿಕ್ಸಿ ಜಾರ್ನಲ್ಲಿ 2 ಉಳ್ಳಾಗಡ್ಡಿ, 1 ಟೊಮ್ಯಾಟೊ, 2 ಮಿರ್ಚಿ, ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಮಿಕ್ಸಿ ಮಾಡ್ಕೋಬೇಕು. ನೋಡಿ, ಈ ರೀತಿ ಪೇಸ್ಟನ್ನು ಮಾಡ್ಕೋಬೇಕು. ಚೋಲೆ ಪಲ್ಯ ಮಾಡೋಕ್ಕೆ ಒಂದು ಪ್ಯಾನ್ನಲ್ಲಿ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ, ಸಾಸಿವೆ ಹಾಕಿ ಚಟಪಟ ಅನ್ನೋ ತನಕ ವೇಟ್ ಮಾಡಿ. ಚಟಪಟ ಅಂದಮೇಲೆ ಅದ್ರಾಗೂ ಮಾಡಿರೋ ಪೇಸ್ಟನ್ನು ಆ್ಯಡ್ ಮಾಡಿ ಮತ್ತು ಸ್ವಲ್ಪ ಸಾಟೆನ ಮಾಡ್ಕೊಳ್ಳಿ. ನೋಡಿ, ಈ ರೀತಿನ ಸಾಟೆನ ಮಾಡ್ಕೋಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಸಾಟೆ ಆಗಿದೆ. ಈಗ ಈ ರೀತಿ ಸಾಟೆ ಆದಮೇಲೆ ಅದಕ್ಕೂ ಚಿಲ್ಲಿ ಪೌಡರ್, ಅರಿಶಿನ, ಚೋಲೆ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಾಟೆ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಚೆನ್ನಾಗಿ ಸಾಟೆ ಮಾಡ್ಕೋಬೇಕು. ಇದು ಪೇಸ್ಟು ಸೈಡಿಗೆ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ನೋಡಿ, ಸ್ವಲ್ಪ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ಈ ರೀತಿ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆದಮೇಲೆ ಕುದಿಸಿರೋ ಚೋಲೆನ ಆ್ಯಡ್ ಮಾಡಿ. ಆ್ಯಡ್ ಮಾಡೋಕ್ಕಿಂತ ಮೊದಲು ಒಂದು 5 to 6 ಪೀಸ್ ಚೋಲೆನ ಸೈಡಿಗೆ ತೆಗೆದಿಟ್ಕೋರಿ. ಈಗ ಚೋಲೆ ಕುದಿಸಿರೋ ನೀರನ್ನು ಆ್ಯಡ್ ಮಾಡಿ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಆಗಲೇ ಸೈಡಿಗೆ ತೆಗೆದಿಟ್ಟಿರೋ ಚೋಲೆನ ಚೆನ್ನಾಗಿ ಮ್ಯಾಶ್ ಮಾಡಿ ಮತ್ತು ಪಲ್ಯನಲ್ಲಿ ಆ್ಯಡ್ ಮಾಡಿ. ಈ ರೀತಿ ಮಾಡಿದರೆ ಗ್ರೇವಿ ಚೆನ್ನಾಗಿ ಥಿಕ್ ಆಗುತ್ತೆ ಮತ್ತು ಪಲ್ಯಕ್ಕೆ ಒಂದು ಚೆನ್ನಾಗಿ ಟೆಕ್ಸ್ಚರ್ ಬರುತ್ತೆ. ತಿನ್ನೋ ಮುಂದೆ ಲಿಕ್ವಿಡಿ ಹತ್ತಲ್ಲ. ಚೋಲೆನಲ್ಲಿನೂ ತುಂಬಾ ನ್ಯೂಟ್ರಿಷನ್ ಇರುತ್ತೆ. ನಿಮಗೆ ಪೂರಿ ಅನ್ಹೆಲ್ದಿ ಅನ್ಸಿದ್ರೆ ನೀವು ಚಪಾತಿ ಜೋಡಿನೂ ತಿನ್ಬೋದು ಅಥವಾ ಸಿಂಪ್ಲಿ ರೈಸ್ ಜೋಡಿನೂ ತಿನ್ಬೋದು. ಸಾರು ತಿಂದು ಬೇಸರ ಆದರೆ ಚೋಲೆ ರೈಸ್ ತಿನ್ನೋದು ತುಂಬಾ ಚೆನ್ನಾಗಿ ಆಪ್ಷನ್ ಇರುತ್ತೆ. ಬರೀ ರಾಜ್ಮಾ ಚಾವಲಲ್ಲ, ಚೋಲೆ ಚಾವಲು ತಿನ್ಬೋದು. ಲಾಸ್ಟಿಗೆ ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡಿ, ಎಲ್ಲ ಫ್ಲೇವರ್ಸನ್ನು ಬ್ಯಾಲೆನ್ಸ್ ಮಾಡುತ್ತೆ ಮತ್ತು ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈಗ ಲಿಡ್ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಬಾಯ್ಲ್ ಆಗೋಕ್ಕೆ ಬಿಡಿ. ಮತ್ತು ಗ್ಯಾಸ್ ಫ್ಲೇಮ್ ಸ್ವಲ್ಪ ಲೋ ಮಾಡಿ ಆಮೇಲೆ ಲಿಡನ್ನು ಓಪನ್ ಮಾಡಿ ನೋಡಿ ಚೆನ್ನಾಗಿ ಬಾಯ್ಲ್ ಆಗಿದೆ ಅಂತ. ಆಮೇಲೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಕಿ ಗಾರ್ನಿಷ್ ಮಾಡಿ. ಈಗ ಪೂರಿ ಮಾಡೋಕ್ಕೆ ಆಗಲೇ ನಾದ್ಕೊಂಡಿರುವ ಹಿಟ್ಟನ್ನು ತಗೊಂಡು ಸಣ್ಣ ಉಳಿಯನ್ನು ಮಾಡ್ಕೊರಿ. ಅದು ಒಂದು ಲಟ್ಟಣಿಗೆ ತಗೊಂಡು ಚೆನ್ನಾಗಿ ರೌಂಡ್ ಶೇಪ್ನಲ್ಲಿ ಲಟ್ಟಿಸಿ. ನೋಡಿ, ಈ ರೀತಿ ಚೆನ್ನಾಗಿ ಸ್ಲೋಲಿ ಆಗಿ ರೌಂಡ್ ಶೇಪ್ನಲ್ಲಿ ಲಟ್ಟಿಸ್ಬೇಕು. ಈ ರೀತಿ ಸ್ವಲ್ಪ ಸೈಡ್ಸ್ ಟರ್ನ್ ಮಾಡಿ ಲಟ್ಸಿರೆ ಚೆನ್ನಾಗಿ ರೌಂಡ್ ಶೇಪ್ ಬರುತ್ತೆ. ಹಂಗೆ ಇನ್ನೊಂದು ಲಟ್ಟಿಸ್ಕೊಂಡು ಬನ್ನಿ. ನೀವು ಈ ರೀತಿನೂ ಒಂದು 3-4 ಪೂರಿ ಲಟ್ಟಿಸ್ಕೊಂಡು ಇಟ್ಕೊರಿ, ಅಂದರೆ ಫ್ರೈ ಮಾಡೋಕ್ಕೆ ಈಸಿ ಆಗುತ್ತೆ. ಈ ರೀತಿ ಚೆನ್ನಾಗಿ ಹಿಟ್ಟು ಹಚ್ಕೋತನ ಪೂರಿ ಲಟ್ಟಿಸಿ, ಇಲ್ಲಾರೆ ಪೂರಿ ಹರಿದು ಹೋಗುತ್ತೆ. ಬನ್ನಿ ಈಗ ಪೂರಿನ ಫ್ರೈ ಮಾಡೋಣ. ಒಂದು ಪ್ಯಾನ್ನಲ್ಲಿ ಆಯಿಲ್ ಹಾಕಿ ಬಿಸಿ ಮಾಡೋಕ್ಕೆ ಇಡಿ. ಆಯಿಲ್ ಚೆನ್ನಾಗಿ ಬಿಸಿ ಆದಮೇಲೆ ಹತ್ರ ಪೂರಿ ಹಾಕಿ ಮತ್ತು ಗ್ಯಾಸ್ ಫ್ಲೇಮ್ನ ಮೀಡಿಯಮ್ ಟು ಹೈನ ಇಡಿ, ಇಲ್ಲಾರೆ ಪೂರಿ ಆಯಿಲಿ ಆಗುತ್ತೆ ಮತ್ತು ಚೆನ್ನಾಗಿ ಉಬ್ಬಲ್ಲ.
ನೋಡಿ ಇದು ಯಾವ ರೀತಿ ಚೆನ್ನಾಗಿ ಉಬ್ಬಿದೆ. ಈ ರೀತಿ ಒಂದು ಸೈಡ್ ಉಬ್ಬಿದ ಮೇಲೆ ಅದನ್ನು ಟರ್ನ್ ಮಾಡಿ ಇನ್ನೊಂದು ಸೈಡು ಕರಿಯೋಕ್ಕೆ ಬಿಡಿ. ಚೆನ್ನಾಗಿ ಕರೆದಾದ್ಮೇಲೆ ಎಣ್ಣೆ ಬಸೋದನ್ನು ಒಂದು ಟಿಶ್ಯೂ ಪೇಪರ್ ಮೇಲೆ ತಗೊಳ್ಳಿ. ಟಿಶ್ಯೂ ಪೇಪರ್ ಎಲ್ಲ ಎಕ್ಸಸ್ ಆಯಿಲನ್ನು ತೆಗೆಯುತ್ತೆ. ಬನ್ನಿ ಇನ್ನೊಂದು ಪೂರಿ ಕರಿಯೋಣ. ಸೇಮ್ ಪ್ರೊಸೆಸನ್ನು ಫಾಲೋ ಮಾಡಬೇಕು. ನೋಡಿ ಈ ರೀತಿ ಪೂರಿನ ಹಾಕಿ ಚೆನ್ನಾಗಿ ಆಯಿಲ್ದಾಗೆ ಕರಿಬೇಕು. ಒಂದು ಸೈಡು ಉಬ್ಬಿದ ಮೇಲೆ ಅದನ್ನು ಟರ್ನ್ ಮಾಡಬೇಕು. ನೋಡಿ ಯಾವ ರೀತಿ ಚೆನ್ನಾಗಿ ಮಸ್ತಾಗಿ ಗೋಲ್ಡನ್ ಬ್ರೌನ್ ಆಗಿದೆ. ಆಮೇಲೆ ಚೆನ್ನಾಗಿ ಎಣ್ಣೆ ಬಸೋದು ಅದನ್ನು ಒಂದು ಟಿಶ್ಯೂ ಪೇಪರ್ ಮೇಲೆ ತಗೊಳ್ಳಿ. ನಿಮ್ಮ ಪೂರಿ ರೆಡಿ ಆಗಿದೆ. ಈ ಚೋಲೆ ಪೂರಿ ರೆಸಿಪಿ ಖಂಡಿತ ಟ್ರೈ ಮಾಡಿ ನೋಡಿ ಮತ್ತು ಕಮೆಂಟ್ನಲ್ಲಿ ತಿಳಿಸಿ. ಈ ಚೋಲೆ ಪೂರಿ ರೆಸಿಪಿ ಲೈಕ್ ಆಗಿದ್ದರೆ ಖಂಡಿತ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.